ಇವಾಗಿರೋ ಈ ಚಳಿ ಚಳಿ ವೆದರ್ಗೆ ಈ ಖಾರವಾದ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಗುರು. ಇದು ಆಂಬೂರ್ ಚಿಕನ್ ಬಿರಿಯಾನಿ. ತುಂಬಾ ಜನ ಇದಕ್ಕೆ ಟೊಮೆಟೊ ಬಾತ್ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಇಲ್ಲಿ ತುಂಬಾ ಕಡೆ ನಮ್ ಬೆಂಗಳೂರಲ್ಲಿ ಎಸ್ಪೆಷಲಿ ತುಂಬಾ ಕಡೆ ರೆಡ್ ಕಲರ್ ಹಾಕಿರೋ ರೈಸ್ ನ ಮಾರ್ತಾರೆ. ಹಾಗಾಗಿ ಅದಕ್ಕೆ ಬಿರಿಯಾನಿಯ ರುಚಿ ಇರೋದಿಲ್ಲ, ಏನೋ ಒಂದು ರೆಡ್ ಕಲರ್ ರೈಸ್ ತಿಂದಂಗಿರುತ್ತೆ. ಅದಕ್ಕೇನೆ ತುಂಬಾ ಜನ ಇದಕ್ಕೆ ಟೊಮೆಟೊ ಬಾತ್ ಅಂತ ಹೇಳ್ತಾರೆ. ಬಟ್ ವಿಷಯ ಏನಂದ್ರೆ ಟೊಮೆಟೊ ಬಾತ್ಗೆ ಎಷ್ಟು ಮಸಾಲೆಗಳು ಬೇಕಾಗುತ್ತೆ ಅಷ್ಟು ಮಸಾಲೆಗಳು ಕೂಡ ಇದಕ್ಕೆ ಬೇಕಾಗಿಲ್ಲ. ಯಾಕಂದ್ರೆ ಇದು ಮಸಾಲೆಗಳ ಫ್ಲೇವರ್ಗೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಬಿರಿಯಾನಿ. ಅಂಡ್ ಅದನ್ನ ಕರೆಕ್ಟ್ ಆಗಿರೋ ರೀತಿಯಲ್ಲಿ ಮಾಡಿದ್ರೆ ಸಖತ್ ರುಚಿಕರವಾಗಿರುತ್ತೆ. ಕೆಲವೊಂದು ಮುಖ್ಯ ಪಾಯಿಂಟ್ಸ್ ಇದೆ ಈ ಬಿರಿಯಾನಿ ಮಾಡೋದಿಕ್ಕೆ. ಪಾಯಿಂಟ್ ನಂಬರ್ 1 ಏನಂದ್ರೆ ಇದರ ಈ ರೆಡ್ ಕಲರ್. ಇದಕ್ಕೆ ಈ ಕಲರ್ ಬರೋದು ಒಣಮೆಣಸಿನಿಂದ. ಸೊ ಒಣಮೆಣಸನ್ನು ಅಟ್ಲೀಸ್ಟ್ ಒಂದು 3/4 ಗಂಟೆ ಬಿಸಿ ನೀರಲ್ಲಿ ಹಾಕಿಟ್ಟು ನೆನೆಸಬೇಕು. ಅದರ ನಂತರ ಗ್ರೈಂಡ್ ಮಾಡಿ ಸೇರಿಸಬೇಕು. ಅದೇ ಇದರ ಮುಖ್ಯವಾದ ಒಂದು ಸ್ಟೆಪ್. 2ನೇ ಪಾಯಿಂಟ್ ಏನಂದ್ರೆ ಇದಕ್ಕೆ ನಾವು ಯೂಸ್ ಮಾಡುವಂತಹ ರೈಸ್. ಇದಕ್ಕೆ ನಾವು ಜೀರಾ ಸಾಂಬಾ ಅಥವಾ ಜೀರಗಶಾಲಾ ರೈಸ್ ಎನ್ನುವ ಶಾರ್ಟ್ ಗ್ರೈನ್ ರೈಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನ ಅಟ್ಲೀಸ್ಟ್ ಒಂದು 25 ನಿಮಿಷ ನೆನೆಸಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗುತ್ತೆ. ನಾನಿವತ್ತು ಒಂದು ಅರ್ಧ ಕೆಜಿ ಚಿಕನ್ ಹಾಗೂ ಅರ್ಧ ಕೆಜಿ ರೈಸ್ ಯೂಸ್ ಮಾಡಿ ಈ ಬಿರಿಯಾನಿ ಮಾಡ್ತಿದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ಅಂತ ನೋಡ್ಕೊಂಡು ಅದ್ರ ತಕ್ಕಂತೆ ಪ್ರತಿಯೊಂದು ಐಟಮ್ಸ್ ನಾನು ಜಾಸ್ತಿ ಮಾಡಿ ಅಥವಾ ಕಡಿಮೆ ಮಾಡಿ. ಸೊ ಮೊದಲಿಗೆ ಒಂದು 4 ಈರುಳ್ಳಿ, ಹೆಚ್ಚು ಕಡಿಮೆ ಒಂದು 150ರಿಂದ 200 ಗ್ರಾಮ್ ಆಗುವಷ್ಟು ಈರುಳ್ಳಿ ತಿನ್ನಾಗಿ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋದಕ್ಕೆ 1/4 ಲೀಟರ್ ಎಣ್ಣೆ ಎಲ್ಲ ಬೇಕಾಗಿಲ್ಲ. 1 ಸ್ಪೂನ್ ಎಣ್ಣೆ ಹಾಗೂ 1 ಸ್ಪೂನ್ ತುಪ್ಪ ಇದ್ರೆ ಸಾಕು. ಆ ಫ್ಲೇಮ್ ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಬೇಕಾಗತ್ತೆ. ಅವಾಗ ಮಿಕ್ಸ್ ಮಾಡ್ತಾ ಇರಬೇಕು ಅಷ್ಟೇ. ನಾನು ಅವಾಗಲೇ ಹೇಳಿತರ ಇದಕ್ಕೆ ಜಾಸ್ತಿ ಮಸಾಲಾ ಪದಾರ್ಥಗಳು ಬೇಕಾಗಿಲ್ಲ. ಟೊಮೆಟೊ ಬಾತಿಗೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಬಟ್ ಇದರಲ್ಲಿ ಕೇವಲ ಚಕ್ಕೆ, ಲವಂಗ ಹಾಗೂ ಏಲಕ್ಕಿ ಇದ್ರೆ ಸಾಕು. ಅದೊಂದಿಷ್ಟಿದ್ರೆ ನಡೆಯುತ್ತೆ. ಅದ ನಂತರ ಈರುಳ್ಳಿ ಹಾಕಿ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಸೇರಿಸಿ ಅದು ಲೈಟ್ ಬ್ರೌನ್ ಆಗೋ ತನಕ ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಇದರಲ್ಲಿ ಈಗ 3ನೇ ಮುಖ್ಯ ಸ್ಟೆಪ್ ಏನಂದ್ರೆ ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಹಾಕಂಗಿಲ್ಲ. ಫಸ್ಟ್ ಬರೀ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಹಾಕೋಬೇಕು. ನೋಡಿ, ಒಂದಿಷ್ಟು ಬೆಳ್ಳುಳ್ಳಿ ತಗೊಂಡು ಅದು ಸ್ವಲ್ಪ ನೀರು ಸೇರಿಸಿ ಅದನ್ನ ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಹಾಕೊಂಡು ಅದರ ಹಸಿ ಸ್ಮೆಲ್ ಹೋದ್ಮೇಲೆ ಒಂದ್ 2 ಟೊಮೆಟೊ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ಕೊಂಡು ಟೊಮೆಟೊ ಬೆಂದು ಮ್ಯಾಶ್ ಆಗೋ ತನಕ ಅದನ್ನ ಫ್ರೈ ಮಾಡ್ತಾ ಇರಬೇಕು. ನಂತರ ಆಗ್ಲೇ ನಾವು ನೆನೆಸಿಟ್ಟಂತಹ ಒಣಮೆಣಸು, ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಗುಂಟೂರು ಹಾಕೋಬಹುದು. ಸೊ ಬ್ಯಾಡಿಗೆ ಮೆಣಸು ಹಾಕಿದ್ರೆ ಒಳ್ಳೆ ಕಲರು ಸಿಗುತ್ತೆ, ಖಾರನೂ ಇರುತ್ತೆ. ಹಾಗಾಗಿ ನಾನು ಅದನ್ನ ಯೂಸ್ ಮಾಡ್ತಿದ್ದೀನಿ. ಅಂಡ್ ಇದು ನಿಮ್ ಖಾರಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಬೇರೆ ಏನು ನಾವು ಸ್ಪೈಸ್ಗೋಸ್ಕರ ಬೇರೆ ಏನು ಹಾಕೋದಿಲ್ಲ ಇದರಲ್ಲಿ. ಸೊ ಇದೀಗ ಸ್ವಲ್ಪ ನೀರು ಸೇರಿಸಿ ಇದನ್ನು ಕೂಡ ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ಅದರೊಳಗೆ ಹಾಕೊಂಡು ಅದೇ ಟೈಮ್ ಅಲ್ಲಿ ನಾನಿಲ್ಲಿ ನೋಡಿದ್ರೆ ನೀವು ಸೈಡ್ ಅಲ್ಲಿ ನಾನು ಅಕ್ಕಿ ಬೇಯಿಸೋದಕ್ಕೆ ನೀರ್ ಇಡ್ತಾ ಇದ್ದೀನಿ. ಸೊ ನೀರ್ ಬಾಯ್ಲ್ ಆಗ್ಬೇಕು. ಈಗ ನಾನು ಮುಂಚೆನೆ ವಾಶ್ ಮಾಡಿಟ್ಟಂತಹ ಚಿಕನ್ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಉಪ್ಪು ಹಾಕಿಟ್ಟಿದ್ದೆ. ಅದರಲ್ಲಿ ಅರಿಶಿನ ಕೂಡ ಸೇರಿಸಿದ್ದೆ. ನಾನು ಮುಂಚೆನೆ ವಾಶ್ ಮಾಡಿ ಇಟ್ಟಿದ್ನಲ್ಲ, ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಮಸಾಲ ಹಾಕಿದೀನಿ ಅಷ್ಟೇ. ಅದ್ರ ಅವಶ್ಯಕತೆ ಇಲ್ಲ. ನೀವು ಫ್ರೆಶ್ ಆಗಿ ವಾಶ್ ಮಾಡೋದಾದ್ರೆ ಹಾಗೆ ಸೇರಿಸ್ಕೋಬಹುದು. ಈಗ ಮಾಂಸ ಹಾಕಿ ಅದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ರಿಂದ 3 ಸ್ಪೂನ್ ಗಟ್ಟಿ ಮೊಸರು ಸೇರಿಸಿ ಮತ್ತೊಂದ್ಸಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೋಬೇಕು. ಜಾಸ್ತಿ ಬೇಕಾಗಿಲ್ಲ, ಇದಕ್ಕೆ ಒಂದ್ ಚೂರು ಇದ್ರೆ ನಡೆಯುತ್ತೆ. ನೋಡಿ, ಈ ಹಂತದಲ್ಲಿ ಒಂದಿಷ್ಟು ಶುಂಠಿ ತಗೊಂಡು ಅದನ್ನು ನೀರಿನ ಜೊತೆ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕ್ಬೇಕು. ಸೊ ಇದೊಂದು ಮುಖ್ಯ ಸ್ಟೆಪ್ ಈ ಬಿರಿಯಾನಿಯಲ್ಲಿ. ಯಾಕೆಂದ್ರೆ ಈ ಬಿರಿಯಾನಿಯಲ್ಲಿ ಶುಂಠಿಯ ಫ್ಲೇವರ್ ಮುಂದಕ್ಕಿರಬೇಕು. ಹಾಗಾಗಿ ಇದನ್ನ ಕೊನೆಯಲ್ಲಿ ಹಾಕ್ಬೇಕು. ಸೊ ಈಗ ನಾವು ಕೊತ್ತಂಬರಿ ಪುದೀನ ಹಾಕಿದೀವಲ್ಲ, ಅದ್ರ ಜೊತೆ ಈ ಶುಂಠಿ ಪೇಸ್ಟ್ ಹಾಕಿ ಅದನ್ನು ಲೈಟ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ಅಕ್ಕಿ ಬೇಸಕ್ಕೆ ಇಟ್ಟಿರುವಂತಹ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ಇದರಲ್ಲೂ ಕೂಡ ಸ್ವಲ್ಪ ಉಪ್ಪು ಮತ್ತೆ ಒಂದು ಗ್ಲಾಸ್ ನೀರು ಹಾಕೋಬೇಕಾಗತ್ತೆ. ನಂತರ ಅದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸಬೇಕು. ಅಷ್ಟರಲ್ಲಿ ಅಕ್ಕಿ ಬೇಸಕ್ಕೆ ಇಟ್ಟಿರುವಂತಹ ನೀರು ಕುದಿಕ್ ಶುರು ಆಗಿರುತ್ತೆ. ಇದರೊಳಗೆ ನಾವು 25 ನಿಮಿಷ ನೆನೆಸಿಟ್ಟಂತಹ ಜೀರಾ ಸಾಂಬಾರ್ ರೈಸ್ ಹಾಕಿ ಇದನ್ನು ಕರೆಕ್ಟ್ ಆಗಿ ಟೈಮ್ ನೋಡ್ಕೊಂಡು ಒಂದು 3 ನಿಮಿಷ ಮಾತ್ರ ಬೇಯಿಸಬೇಕಾಗತ್ತೆ. ಆಮೇಲೆ ಅದನ್ನ ಸೋಸ್ಕೋಬೇಕು. ಈ 10 ನಿಮಿಷ ಆದ್ಮೇಲೆ ನಾವು ಚಿಕನ್ ತೆಗೆದಾಗ ಅದು ಆಲ್ಮೋಸ್ಟ್ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ. ಈಗ ಅದರೊಳಗೆ ಮತ್ತೊಂದು ಗ್ಲಾಸ್ ನೀರು ಸೇರಿಸಿ ನಾವು 3 ನಿಮಿಷ ಬೇಯಿಸಂತ ರೈಸ್ ಇದೆಯಲ್ಲ ಅದನ್ನು ಕೂಡ ಹಾಕೋಬೇಕು. ಮೇಲಕ್ಕೆ ಹಾಕೋಬಿಟ್ಟು ಅದನ್ನ ಮಿಕ್ಸ್ ಮಾಡ್ಲೇಬಾರದು. ಹೀಗೆ ಅದನ್ನ ಜಸ್ಟ್ ಟ್ಯಾಪ್ ಮಾಡಬೇಕು. ಈ ರೀತಿ ಅಕ್ಕಿ ಮತ್ತೆ ನೀರು ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಅದೇ ಇದರ ಕರೆಕ್ಟ್ ಆಗಿರುವಂತಹ ಮೆಜರ್ಮೆಂಟ್. ಅವಾಗಲೇ ನಿಮಗೆ ಆ ಪರ್ಫೆಕ್ಟ್ ಆಗಿರೋ ರುಚಿ ಬರೋದು. ಅಂಡ್ ಚಿಕನ್ ಆಲ್ಮೋಸ್ಟ್ ಒಂದು 15 ನಿಮಿಷ ಈಗ ಬೆಂದಿರುತ್ತೆ. ಈಗ ಸ್ಟವ್ ಆಫ್ ಮಾಡಬೇಕು. ಈ ಹಂತದಲ್ಲಿ ನೀವೇನಾದ್ರು ಮಿಕ್ಸ್ ಮಾಡ್ಬಿಟ್ರೆ ಅದೊಂಥರ ಪಲಾವ್ ತರ ಹೋಗ್ಬಿಡುತ್ತೆ. ಯಾಕಂದ್ರೆ ಅದರ ಫ್ಲೇವರ್ಸ್ ಎಲ್ಲ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಇದರಲ್ಲಿ ಏನಂದ್ರೆ ಮುಖ್ಯ ವಿಷಯ ಏನಂದ್ರೆ ಮೀಟ್ ಕೆಳಗೇನೆ ಇದ್ದು ಬೆಂದಾಗ್ಲೇ ಆ ಕರೆಕ್ಟ್ ಆಗಿರೋ ಫ್ಲೇವರ್ ಸಿಗೋದು, ಆ ಕರೆಕ್ಟ್ ಆಗಿರೋ ರುಚಿ ಸಿಗೋದು. ಸೊ ಈ ರೀತಿ ಅದನ್ನ ಟ್ಯಾಪ್ ಮಾಡ್ಕೊಂಡು ಒಂದು ಮುಚ್ಚಲ ತಗೊಂಡು ಮುಚ್ಚಬೇಕು. ಅದ್ರ ನಂತರ ಅದ್ರ ಮೇಲ್ಗಡೆ ನಾವು ಅಕ್ಕಿ ಸೋಸ್ಕೊಂಡಂತ ನೀರ್ ಇದೆಯಲ್ಲ, ಬಿಸಿ ನೀರು, ಅದನ್ನ ಮೇಲಿಟ್ಟು ಮೇಲಿಂದ ದಮ್ ಕುಕ್ ಆಗಕ್ಕೆ ಅದು ಯೂಸ್ ಆಗುತ್ತೆ. ಈಗ ಒಂದು ಹಳೆ ದೋಸೆ ತವ ಇಟ್ಟು ಅದ್ರ ಮೇಲ್ಗಡೆ ನಮ್ ಬಿರಿಯಾನಿ ಹಾಂಡಿ ಇಡಬೇಕು. ಅದ್ರ ನಂತರ ಸ್ಟವ್ ಆನ್ ಮಾಡ್ಬಿಟ್ಟು 5 ನಿಮಿಷ ಹೈ ಫ್ಲೇಮ್ ನಲ್ಲಿ 15 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಡಬೇಕು. ಅದ ನಂತರ ಸ್ಟವ್ ಆಫ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು 15 ರಿಂದ 20 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಅದನ್ನ ತೆಗಿಬೇಕು. ಬಟ್ ಇವಾಗ್ಲೂ ಕೂಡ ಇದನ್ನ ಪಲಾವ್ ಮಿಕ್ಸ್ ಮಾಡೋದಂಗೆ ಪೂರ್ತಿ ಮಿಕ್ಸ್ ಮಾಡಬಾರ್ದು. ಲೈಟ್ ಆಗಿ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಆ ಮಸಾಲ ಎಲ್ಲ ನಿಮ್ಗೆ ಇದ್ರಲ್ಲಿ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ನೀವು ಮತ್ತೆ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಮೈಲ್ಡ್ ಆಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಪೀಸು ಹಾಗೂ ರೈಸ್ ಜೊತೆ ಸರ್ವ್ ಮಾಡಿ. ಇದರೊಟ್ಟಿಗೆ ಒಂದು ಸಿಂಪಲ್ ಮೊಸರು ಬಜ್ಜಿ ಇದ್ರೆ ಸೂಪರ್ ಆಗಿರುತ್ತೆ.
ಇರುತ್ತೆ. ಸೊ ಈ ರೀತಿ ಆಂಬೂರ್ ಬಿರಿಯಾನಿನ ಈ ಒರಿಜಿನಲ್ ಆಗಿರೋ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಆ ಪರ್ಫೆಕ್ಟ್ ಆಗಿರೋ ರುಚಿ ಸಿಗುತ್ತೆ. ಸೊ ಇದರಲ್ಲಿ ನೀವು ನೋಡ್ದಂಗೆ ಇದ್ರಲ್ಲಿ ನಾವು ಜಾಸ್ತಿ ಮಸಾಲ ಹಾಕೇ ಇಲ್ಲ, ಜಾಸ್ತಿ ಎಣ್ಣೆ ಅಥವಾ ಜಾಸ್ತಿ ತುಪ್ಪನೂ ಬಳಸಿಲ್ಲ. ಹಾಗಾಗಿ ಇದು ಸಖತ್ ಮೈಲ್ಡ್ ಆಗಿ ಫ್ಲೇವರ್ ಆಗಿರುವ ಒಂದು ಬಿರಿಯಾನಿ, ಸಖತ್ ಸ್ಪೈಸಿ ಆಗೂ ಇರುತ್ತೆ ಅಂಡ್ ಇದರಲ್ಲಿ ಶುಂಠಿಯ ಫ್ಲೇವರ್ ಮುಂದಿರುತ್ತೆ. ಸೊ ತಿನ್ಬೇಕಾದ್ರೆ ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ರುಚಿ ಕೊಡುತ್ತೆ ಈ ಬಿರಿಯಾನಿ. ಸೊ ಇದನ್ನ ಒಂದ್ಸಲ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.